ಎಲ್ಲ PMC ವೀಕ್ಷಕರಿಗೂ ಪ್ರಣಾಮಗಳು. ಮೊದಲನೇದಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಪಾದಗಳಿಗೆ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತಾ, ಸ್ವರ್ಣಮಾಲಾ ಮಾತೆಯವರಿಗೆ ನಮಿಸುತ್ತಾ, ಆತ್ಮೀಯರೇ, PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನ. ಈ ಒಂದು ಪ್ರತಿಕ್ಷಣ ಸತ್ಯ ದರ್ಶನದಲ್ಲಿ ನಾವು ಕಾಣ್ತಕ್ಕಂಥದ್ದು ಸತ್ಯ. ಪತ್ರಿಜಿಯವರು ಹೇಳಿರೋದು ಸತ್ಯವನ್ನೇ ಆಡಬೇಕು, ಸತ್ಯವನ್ನೇ ಮತ್ತು ಸತ್ಯದಲ್ಲೇ ನಡೀಬೇಕು, ಸತ್ಯ ಮಾರ್ಗದಲ್ಲೇ ಇರಬೇಕು, ಸತ್ಯದಲ್ಲಿ ಎಲ್ಲವನ್ನೂ ನೋಡ್ತಕ್ಕಂಥ ಸತ್ಯದಲ್ಲೇ ಇರಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ನಾವು ಅದನ್ನು ತಿಳ್ಕೊತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದರೆ, ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದರೆ ಅಂಥದ್ದೇ ಒಂದು ಕಾರ್ಯಕ್ರಮ. ಅದುವೇ ನಾವು ನಮ್ಮ ಆಚರಣೆಗಳು ಏನಪ್ಪ ಇದು ಅಂತ ಹೇಳಿದರೆ, ನಾವು PSS ಮೂಮೆಂಟ್ಗೆ ಈ ಧ್ಯಾನ ಪರಿಚಯದ ಹಿಂದೆ ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಬ್ಬರು ಭಕ್ತಿ ಮಾರ್ಗದಲ್ಲಿ ಇರ್ತೀವಿ. ಆಸ್ತಿಕರು ನಾಸ್ತಿಕರು ಅಂತ ಹೇಳ್ತಾ ಇರ್ತಾರೆ. ಆಸ್ತಿಕರು ನಾಸ್ತಿಕರು ಇದ್ದಾಗ ನಾವು ಭಕ್ತಿ ಮಾರ್ಗ ಎಲ್ಲರೂ ನಾವು ಆಚರಣೆಯಲ್ಲಿ ಇಟ್ಕೊಂಡ್ಬಂದೀವಿ. ಭಕ್ತಿ ಮಾರ್ಗದಲ್ಲೇ ಪ್ರತಿಯೊಬ್ಬರು ಇರ್ತೀವಿ. ಆ ದೇವರು ಈ ದೇವರು ಅಂತ ಹೇಳಿ ಎಲ್ಲ ಕಂಡ ಕಲ್ಲು ದೇವರುಗಳೆಲ್ಲನೂ ಪೂಜೆ ಮಾಡ್ತಾ ಇರ್ತೀವಿ. ಏನಾದರೂ ಬೇಕು ಅಂದರೆ ನಾವು ಭಗವಂತ ಪರಮಾತ್ಮ, ಕಲ್ಲನ್ನು ಕೂಡ ಸಹ ಪರಮಾತ್ಮ ಅಂತಲೇ ನೋಡ್ತಾ ಇರ್ತೀವಿ. ನಮಗೆ ಯಾವಾಗ ಧ್ಯಾನ ಪರಿಚಯ ಆದ ನಂತರ ಎಲ್ಲೆಲ್ಲೂ ನಾವು ಕಾಣ್ತಕ್ಕಂಥದ್ದೇ ಈ ಭಕ್ತಿಯಿಂದಲೇ ಮುಕ್ತಿ ಅಂತೇಳಿ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಬಂದಾಗ ಹೇಗೆ ಭಕ್ತಿಯಿಂದ ಮುಕ್ತಿ, ಯಾಕಂದರೆ ಪತ್ರಿಜಿಯವರು ಹೇಳಿದ್ದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದರು. ಹಾಗೆ ಹೇಳ್ತಾರೆ ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗ ಅಂತ ಪತ್ರಿಜಿಯವರು ಹೇಳ್ತಾರೆ. ಏನಿದು ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗ ಅಂತಕ್ಕಂಥದ್ದು? ಆ ಒಂದು ಪ್ರಶ್ನೆಗೆ ನಮಗೆ ಇವತ್ತು ಉತ್ತರಗಳನ್ನು, ಅದರ ವಿವರಣೆಗಳನ್ನು, ಏನಿದು ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ನಿವೃತ್ತಿ ಪ್ರಾಧ್ಯಾಪಕರಾದ ಶ್ರೀಯುತ ಡಾಕ್ಟರ್ ಗೋವಿಂದರಾಜ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಾನು ಅವರನ್ನು ಈ ವೇದಿಕೆಗೆ ಆತ್ಮಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ತಮಗೆ ಹೃದಯಪೂರ್ವಕ ಸ್ವಾಗತ. ಸರ್, ತುಂಬ ಖುಷಿ ಆಗ್ತಿದೆ ಸರ್ ಜೊತೆಗೆ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ. ಯಾಕಂದರೆ ಆತ್ಮೀಯರೇ, ಅತ್ಯದ್ಭುತವಾದ ವಾಗ್ಮಿ, ಅಚ್ಚ ಕನ್ನಡದಲ್ಲಿ ತಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತಾರೆ, ಎಲ್ಲ ಭಾಷೆಗಳನ್ನು ತಿಳ್ಕೊಂಡಿದ್ದಾರೆ. ಆದರೆ ಕನ್ನಡದಲ್ಲಿ ಅವ್ರು ಹೇಳ್ತಕ್ಕಂಥ ಒಂದೊಂದು ಪದಗಳು, ಅದರ ಜ್ಞಾನದ ಅರಿವು ಆಳ ನಮಗೆ ಮನಸ್ಸು ಜೊತೆಗೆ ನಮ್ಮ ಹೃದಯಕ್ಕೆ ನಾಟುತ್ತೆ. ಅದನ್ನು ಆಚರಣೆಯಲ್ಲಿ ಇಟ್ಕೊಳ್ಬೇಕು ಅಂತ ನಮಗೆ ಒತ್ತಿ ಹೇಳ್ತಾ ಇರುತ್ತೆ. ಅಂಥ ಅದ್ಭುತವಾದ ಒಬ್ಬ ಕಲೆಗಾರ ಅಂತ ಹೇಳ್ಬೋದು, ಮಾತಿನ ಕಲೆಗಾರ ಅಂತ ಒಂದೇ ವಾಕ್ಯದಲ್ಲಿ ಅರ್ಥ ಆಗೋ ಥರ ಹೇಳ್ಬೋದು. ಹಂಗೆ ಇವತ್ತು ಸರ್ ನಮಗೆ ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಮತ್ತೊಮ್ಮೆ ಸ್ವಾಗತದೊಂದಿಗೆ ನನ್ನ ಪ್ರಶ್ನೆ ಹಾಗೆ ಎಲ್ಲರ ಪ್ರಶ್ನೆ, ಭಕ್ತಿ ಅಂದ್ರೇನು, ಮುಕ್ತಿ ಅಂದ್ರೇನು? ಓಕೆ, ನಮಸ್ತೆ ಮೇಡಮ್. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ ಮತ್ತು ಶುದ್ಧ ಆಧ್ಯಾತ್ಮಿಕ ಮಾರ್ಗವನ್ನು ನೀಡಿ ಒಂದು ಗುರುಪಥವನ್ನು ತೋರಿಸಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ವಂದಿಸುತ್ತಾ ಮತ್ತು ಈ PSSMನ್ನು ಮುಂಚೂಣಿಯಲ್ಲೇ ತಗೊಂಡು ಹೋಗ್ತಾ ಇರತಕ್ಕಂಥ ಸ್ವರ್ಣಮಾಲಾ ಮೇಡಮ್ನವರಿಗೂ ವಂದಿಸುತ್ತಾ, ಹಾಗೂ PMC ಎಲ್ಲ ಸುನೀತಾ ಮೇಡಮ್ನವರಿಗೆ ಮತ್ತು ರಾಮ ಸರ್ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ನಾನು ಪ್ರಾರಂಭ ಮಾಡ್ತೀನಿ. ಈಗ ನೀವು ಕೇಳಿತ್ತು ಭಕ್ತಿ ಮತ್ತು ಮುಕ್ತಿ. ಈ ಭಕ್ತಿ ಮತ್ತು ಮುಕ್ತಿ ಅಂತಕ್ಕಂಥ ಒಂದು ಎರಡು ಕಾನ್ಸೆಪ್ಟ್ ಏನಿದೆ, ಇದು ತುಂಬ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳು. ಈ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ನಾವು ಅದರ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ರೆ ಅದರ ಕ್ಲಾರಿಟಿ ಸಿಗುತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಭಕ್ತಿ ಮಾರ್ಗ ಮತ್ತು ಮುಕ್ತಿ ಮಾರ್ಗನ ಅಂತಕ್ಕಂಥದ್ದು, ಯಾಕಂದರೆ ಭಕ್ತಿ ಇಲ್ಲದೇ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲದೇ ಭಕ್ತಿ ಇರೋದಕ್ಕೆ ಚಾನ್ಸಸ್ ಇಲ್ಲ. ಈಗ ನಮ್ಮಲ್ಲಿ ನಾವು ಗಮನಿಸಿದಾಗ ಈ ಭಕ್ತಿ ಮೂಮೆಂಟನ್ನು ಒಂದು ಭಾರತದಲ್ಲಿ ನಾವು ನೋಡಿದಾಗ ಈ 7ನೇ ಶತಮಾನದಲ್ಲಿ ಒಂದು ಭಕ್ತಿ ಚಳುವಳಿ ಒಂದು ಪ್ರಾರಂಭ ಆಗುತ್ತೆ, ಅಂದರೆ ದಕ್ಷಿಣ ಭಾರತದಲ್ಲಿ. ಆ ದಕ್ಷಿಣ ಭಾರತದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ
ಆಮೇಲೆ 9ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಅವರದು ಒಂದು ಹಿಂದೂ ಧರ್ಮನ ಒಂದು ಪುನರ್ಜೀವನ ಮಾಡ್ತಕ್ಕಂಥ ಒಂದು ಘಟ್ಟ ಇದೆ. ಅಂದರೆ ಅದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅದಾದಮೇಲೆ 12ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ. 13ನೇ ಶತಮಾನದಲ್ಲಿ ನಮ್ಮ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ತದನಂತರ ನಮ್ಮ ಕರ್ನಾಟಕದಲ್ಲಿ ನೋಡ್ತಕ್ಕಂಥ ಇದರ ಮಧ್ಯದಲ್ಲಿ ಅಂದರೆ ರಾಮಾನುಜಾಚಾರ್ಯರಿಗೂ ಮತ್ತು ಮಧ್ವಾಚಾರ್ಯರ ಮಧ್ಯದಲ್ಲಿ ಒಂದು ಬಸವಣ್ಣನವರ 12ನೇ ಶತಮಾನದಲ್ಲಿ ಇರತಕ್ಕಂಥ ಒಂದು ಭಕ್ತಿ ಚಳುವಳಿ ಅಲ್ಲಿನೂ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಭಕ್ತಿ ಚಳುವಳಿ ಅಥವಾ ರಿಲಿಜಿಯಸ್ ಫಾರ್ಮರ್ಸ್ ಅಂತಲೂ ಕರಿತೀವಿ, ಅಂದರೆ ಧಾರ್ಮಿಕ ಸುಧಾರಣೆ ಅಂತಲೂ ಕರಿತೀವಿ ಅಥವಾ ಭಕ್ತಿ ಚಳುವಳಿ ಅಂತಲೂ ಕರಿತೀವಿ. ಈ ಭಕ್ತಿ ಚಳುವಳಿ ಯಾಕೆ ಬಂತು ಅಥವಾ ಯಾಕಂದರೆ ನಾವು ಭಕ್ತಿ ಬಗ್ಗೆ ನಾವು ಮಾತಾಡುವಾಗ ಇದರ ಹಿನ್ನೆಲೆನೂ ನಮಗೆ ಸ್ವಲ್ಪ ಗೊತ್ತಿರಬೇಕಾಗತ್ತೆ. ಈ ಭಕ್ತಿ ಅಂತಕ್ಕಂಥದ್ದು ಹುಟ್ಟತಕ್ಕಂಥ ಸಂದರ್ಭಕ್ಕೆ ಕಾರಣಗಳೇನು ಅನ್ನೋದಾದರೆ, ಆಗಿನ ಒಂದು ರಾಜರ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ವೈಷ್ಣವ ಧರ್ಮ ಏನಿದೆ ಅದನ್ನು ನಾವು ಪ್ರಚಾರ ಪಡಿಸ್ಬೇಕು ಅಂತಕ್ಕಂಥ ಒಂದು ಪ್ರಭಾವದಿಂದ, ಮತ್ತು ಒಂದು ಕಡೆ ಇಸ್ಲಾಂ ಧರ್ಮ ಎಲ್ಲಿ ನಾವು ಆವರಿಸ್ಕೊಳ್ಳುತ್ತೋ ನಮ್ಮ ಇಂಡಿಯಾದಲ್ಲಿ ಅಂತಕ್ಕಂಥ ಒಂದು ಭಯದಿಂದ, ಮತ್ತು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವೊಂದು ಕಠಿಣ ಆಚರಣೆಗಳನ್ನು ಹೋಗ್ಲಾಡಿಸ್ತಕ್ಕಂಥ ಒಂದು ದೃಷ್ಟಿಯಿಂದ, ಮತ್ತು ಸೂಫಿ ಧರ್ಮ ಎಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥ ಈ ದೃಷ್ಟಿ, ಈ 5 ಕಾರಣಗಳಿಂದ ಈ ಒಂದು ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿ ಸ್ಟಾರ್ಟ್ ಆಗುತ್ತೆ, ಧಾರ್ಮಿಕ ತುರ್ತು ಪರಿಸ್ಥಿತಿ. ಆಗ ಈ ಭಕ್ತಿ ಚಳುವಳಿ ಪ್ರಾರಂಭ ಆಗುತ್ತೆ ದಕ್ಷಿಣ ಭಾರತದಿಂದ. ಈ ಒಟ್ಟು ಇದು ಯಾಕೆ ಈ ಚಳುವಳಿ ಆಯಿತು ಅಂತಕ್ಕಂಥದ್ದಕ್ಕೆ ಅಂದರೆ ಈ ಭಕ್ತಿ ಚಳುವಳಿ ಅಂದರೆ ಏನು ಅಂತ. ಭಕ್ತಿ ಅಂತ ಅಂದರೆ ದೇವರಲ್ಲಿ ನಾವು ದೇವರನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಅಂತ. ಇನ್ನು ಭಕ್ತಿ ಚಳುವಳಿಗೆ ಅಂದರೆ ದೇವರೇ ಒಂದು ಆಧಾರ ಇದಕ್ಕೆ, ಅಂದರೆ ದೇವರನ್ನು ಅರಿಯೋದು ಅಂತ. ದೇವರನ್ನು ಹೇಗೆ ಅರಿಬೇಕು ಅಥವಾ ಹೇಗೆ ತಿಳ್ಕೊಳ್ಬೇಕು, ಏಕೆ ನಾವು ದೇವರನ್ನು ನಾವು ಒಂದಾಗಬೇಕು ಅಂತಕ್ಕಂಥ ಒಂದು ಆಧಾರವನ್ನು ಇಟ್ಟುಕೊಂಡು ಈ ಭಕ್ತಿ ಚಳುವಳಿ ಪ್ರಾರಂಭ ಆಗುತ್ತೆ. ಈ ಭಕ್ತಿ ಚಳುವಳಿ ಪ್ರಾರಂಭ ಆದಾಗ ಇದರ ಪರಿಣಾಮಗಳು ಏನಾಯಿತು ಅಂತಕ್ಕಂಥದ್ದು. ಯಾಕೆಂದರೆ ಈಗ ಇವರೆಲ್ಲ ಬಂದರು, ಈಗ ಶಂಕರಾಚಾರ್ಯರು ಬರ್ತಾರೆ, ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ, ರಾಮಾನುಜಾಚಾರ್ಯರು ಬರ್ತಾರೆ, ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ, ಆಮೇಲೆ ಮಧ್ವಾಚಾರ್ಯರು ಬರ್ತಾರೆ, ದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲಿ ದೇವರನ್ನು ಅರಿತಕ್ಕಂಥದ್ದಕ್ಕೆ ಹೇಗೆ ಅಂತಕ್ಕಂಥದ್ದು 7ನೇ ಶತಮಾನದಲ್ಲಿ ಏನು ಭಕ್ತಿ ಚಳುವಳಿ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭ ಆದಾಗ ಈಗ ಶಂಕರಾಚಾರ್ಯರು ಬಂದುಬಿಟ್ಟು ಜಗತ್ತು ಮಿಥ್ಯ ಮತ್ತು ಪರಮಾತ್ಮ ಸತ್ಯ ಅಥವಾ ಅಂತಕ್ಕಂಥದ್ದು ಅವರೇನು ಹೇಳ್ತಾರೆ, ಅಥವಾ ಜೀವಾತ್ಮ ಪರಮಾತ್ಮ ಎರಡೂ ಒಂದೇ ಅಂತಕ್ಕಂಥದ್ದು ಏನು ಹೇಳ್ತಾರೆ, ಮತ್ತು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಸಿದ್ಧಾಂತನ ಏನು ಕೊಟ್ಟಿದ್ದಾರೆ, ಅಂದರೆ ನಾನೇ ಬ್ರಹ್ಮ ಅಂತಕ್ಕಂಥದ್ದನ್ನು ಈ ಥರ ಅವರು ದೇವರ ವರ್ಣನೆಯನ್ನು ಅಲ್ಲಿ ಮಾಡ್ತಕ್ಕಂಥದ್ದು ಇದೆ. ನೆಕ್ಸ್ಟ್ ಇನ್ನು ರಾಮಾನುಜಾಚಾರ್ಯರು ಬಂದಾಗ ಏನಾಗುತ್ತೆ, ಜಗತ್ತು ಮಿಥ್ಯ ಅಲ್ಲ, ಆತ್ಮ ದೇವರು ಸತ್ಯ, ಆದರೆ ದೇವರು ಅಂತಕ್ಕಂಥದ್ದು ಒಂದು ಆಂತರಿಕ ವಸ್ತು, ಉಳಿದ ಎಲ್ಲವುಗಳು ಆ ದೇವರ ಒಂದು ಗುಣಲಕ್ಷಣಗಳು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ನೆಕ್ಸ್ಟು ಮಧ್ವಾಚಾರ್ಯರು ಬಂದಾಗ ಏನು ಹೇಳ್ತಾರೆ ಅಂತಂದರೆ, ಅವರು ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಭ್ರಮೆಯಲ್ಲ, ಜಗತ್ತು ಅಂತಕ್ಕಂಥದ್ದು ವಾಸ್ತವ, ಆದರೆ ದೇವರು ಮತ್ತು ಪರಮಾತ್ಮ ಇವೆರಡು ಬೇರೆ ಬೇರೆ ವಿಶಿಷ್ಟವಾಗಿರ್ತಕ್ಕಂಥವು ಒಂದೇ ಅಲ್ಲ ಅಂತಕ್ಕಂಥದ್ದನ್ನು ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ಈ ಥರ ದೇವರನ್ನು ಇದನ್ನು ಕೊಡ್ತಕ್ಕಂಥದ್ದು ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು 2 ಅಂಶಗಳನ್ನು ನೋಡ್ತೀವಿ. ಒಂದು ಇಲ್ಲಿ 2 ಭಕ್ತಿ ಉದ್ಭವ ಆಗುತ್ತೆ. ಒಂದು ನಿರ್ಗುಣ ಭಕ್ತಿ ಒಂದು ಕಡೆ, ಸಗುಣ ಭಕ್ತಿ ಒಂದು ಕಡೆ. ಅಂದರೆ ಸಗುಣ ಭಕ್ತಿಯನ್ನು ತುಳಸಿದಾಸರು ಏನಿದ್ದಾರೆ ಅಥವಾ ಮೀರಾಬಾಯಿ ಏನಿದ್ದಾರೆ ಅಥವಾ ಚೈತನ್ಯ ಪ್ರಭುಗಳು ಏನಿದ್ದಾರೆ ಇದನ್ನು ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ. ನಿರ್ಗುಣ ಭಕ್ತಿಯನ್ನು ಈಗ ಕಬೀರ್ ದಾಸರು ಏನಿದ್ದಾರೆ, ಗುರುನಾನಕ್ ಏನಿದ್ದಾರೆ ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಬೇಕಾದಷ್ಟು ಜನ ಇದ್ದಾರೆ, ನಾನು ಜಸ್ಟ್ 2 ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಈಗ ತುಳಸಿದಾಸರು ಅಥವಾ ಕಬೀರ್ ದಾಸರು, ತುಳಸಿದಾಸರು ಸಗುಣ ಭಕ್ತಿಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ, ಕಬೀರ್ ದಾಸರು ನಿರ್ಗುಣ ಭಕ್ತಿಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಥವಾ ಈ ನಿರ್ಗುಣ ಭಕ್ತಿ ಸುಗುಣ ಭಕ್ತಿ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದು ಅರ್ಥ ಆದರೆ ನಮಗೆ ಭಕ್ತಿದು ಕ್ಲಿಯರ್ ಆಗುತ್ತೆ ಅಂತ. ಈಗ ನಿರ್ಗುಣ ಭಕ್ತಿ ಅಂದರೆ ನೋ ಫಾರ್ಮ್, ಅಂದರೆ ದೇವರಿಗೆ ಯಾವುದೇ ಒಂದು ರೂಪ ಇಲ್ಲ ಮತ್ತು ಯಾವುದೇ ದೇವರಿಗೆ ಯಾವುದೇ ಗುಣಲಕ್ಷಣಗಳಿಲ್ಲ, ಅದು ಒಂಥರ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಂಬಿ ದೇವರನ್ನು ಅರ್ಥಕೊಳ್ತಕ್ಕಂಥದ್ದೇನಿದೆ, ತಿಳ್ಕೊಳ್ತಕ್ಕಂಥದ್ದೇನಿದೆ ಅದನ್ನು ನಿರ್ಗುಣ ಭಕ್ತಿ ಅಂತ ಕರಿತೀವಿ. ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಗುರುನಾನಕು ಅಥವಾ ಕಬೀರು, ರಮಾನಂದ ಇವರೆಲ್ಲ ಮೇನು ಒಂದು ಪ್ರತಿಪಾದಕರು ಪ್ರತಿಪಾದನೆಯನ್ನು ಮಾಡ್ತಾರೆ. ಇನ್ನು ಮುಂತಾದವರು ಇದ್ದಾರೆ. ಇನ್ನು ಸುಗುಣ ಭಕ್ತಿ ಅಂತಕ್ಕಂಥದ್ದು ತುಳಸಿದಾಸರು ಏನಿದ್ದಾರೆ
ಅಥವಾ ಚೈತನ್ಯ ಪ್ರಭುರು ಏನಿದ್ದಾರೆ ಅಥವಾ ಮೀರಾಬಾಯಿ ಏನಿದ್ದಾರೆ ಇವರೆಲ್ಲರೂ ಸಹ ಸಗುಣ ಭಕ್ತಿಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಇದರ ಅರ್ಥ ಏನು ಅಂತಂದರೆ ದೇವರಿಗೆ ಒಂದು ರೂಪ ಇದೆ, ದೇವರಿಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಮತ್ತು ಮೂರ್ತಿ ಪೂಜೆಯನ್ನು ಬಲವಾಗಿ ಇವರು ನಂಬ್ತಾರೆ. ಇದನ್ನು ನಾವು ಸುಗುಣ ಭಕ್ತಿ ಅಂತ ಕರಿತೇವೆ. ಇದು ಈ ನಿರ್ಗುಣ ಮತ್ತು ಸುಗುಣ ಭಕ್ತಿಯನ್ನು ಆಚರಿಸೋದಕ್ಕೂ ಸಹ ನಮ್ಮಲ್ಲಿ ಬೇಕಾದಷ್ಟು ಬಂದಿದೆ. ಯಾಕಂದರೆ ಇವತ್ತಿನ ಕಾನ್ಸೆಪ್ಟಿಗೆ ನಾವು ಅದನ್ನು ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡುತ್ತಾ ಹೋಗ್ತಾರೆ ಕಷ್ಟ ಆಗುತ್ತೆ. ರಾಮಾಯಣದಲ್ಲೂ ಸಹ ಶಬರಿ ಹತ್ರಕ್ಕೆ ಬಂದಾಗ ರಾಮ ಈ ಭಕ್ತಿ ಹೇಗಿರಬೇಕು ಎಂಬುದಕ್ಕೆ 9 ನವವಿಧ ಭಕ್ತಿಯನ್ನು ಕೊಡ್ತಕ್ಕಂಥದ್ದಿದೆ. ಭಾಗವತಮಲ್ಲೂ ಸಹ ಭಕ್ತಿಯ ಲಕ್ಷಣಗಳನ್ನು ಹೇಳ್ತಕ್ಕಂಥದ್ದಿದೆ. ಇರಲಿ, ಆ ಎಲ್ಲ ಅಂಶಗಳನ್ನು ನಾನು ಇಲ್ಲೇನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಬರ್ತಕ್ಕಂಥದ್ದು ಏನು ಅಂದರೆ ಇದು ನಿರ್ಗುಣ ಭಕ್ತಿ ಸುಗುಣ ಭಕ್ತಿ ಅಂತ. ಮುಂದೇನಾಯಿತು ಅಂತಕ್ಕಂಥದ್ದು ಆಗ ಭಕ್ತಿ ಚಳುವಳಿ ಇದು ನಡೆದಿತ್ತು ಇದರಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಇವರೆಲ್ಲ ಕೊಟ್ಟರು. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ಒಂದು ವಚನ ಸಾಹಿತ್ಯ ಏನಿದೆ ಆಗಿನ ಸಂದರ್ಭದಲ್ಲಿ ಈ 12ನೇ ಶತಮಾನದಲ್ಲೂ ಸಹ ನಮ್ಮಲ್ಲೂ ಈ ಧಾರ್ಮಿಕ ಒಂದು ಚಳುವಳಿ ಸ್ಟಾರ್ಟ್ ಆಗುತ್ತೆ, ಆ ಭಕ್ತಿ ಚಳುವಳಿ. ಈಗ ಬಸವಣ್ಣನವರು ಈ ಭಕ್ತಿ ಚಳುವಳಿಗೆ ಏನನ್ನು ಕೊಡ್ತಾರೆ ಅಥವಾ ದೇವರನ್ನೇ ಹೇಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಅದನ್ನು ನಾವು ನೋಡೋದೇ ಆದರೆ ಭಾಳ ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ. ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ನೋಡಿ. ಈಗ ನಾನು ಸುಮಾರು ಸಲ ಹೇಳಿದ್ದೀನಿ ಇದು ವಚನನ, ಮತ್ತು ಇನ್ನೊಂದ್ಸಲಿ ಅದರ ಈಗ ರಿಪಿಟೇಷನ್ ಮಾಡಲೇಬೇಕು. ಈಗ ಕಲ್ಲು ದೇವರು ದೇವರಲ್ಲ ಅಂತ ಹೇಳ್ತಾರೆ, ಮಣ್ಣು ದೇವರು ದೇವರಲ್ಲ ಅಂತಾರೆ, ಮರದ ದೇವರು ದೇವರಲ್ಲ ಅಂತಾರೆ, ಪಂಚಲೋಹದ ದೇವರು ದೇವರಲ್ಲ ಅಂತಾರೆ, ಸೇತು ಬಂದ ರಾಮೇಶ್ವರ, ಶ್ರೀಶೈಲ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥಾಂಗಳಲ್ಲಿ ಇರ್ತಕ್ಕಂಥವರು ದೇವರಲ್ಲ ಅಂತಾರೆ. ಮತ್ತು ಬಸವಣ್ಣನ ಪ್ರಕಾರ ದೇವರು ಅಂದರೆ ಯಾರು? ತನ್ನನ್ನು ತಾನ್ಯಾರೆಂದು ಅರಿದೊಡೆ ತಿಳಿದೊಡೆ ನೀನೇ ದೇವ ನೋಡ ಕೂಡಲ ಸಂಗಮ ದೇವ ಅಂತ. ಅಂದರೆ ತನಗೆ ತಾನೇ ದೇವ ನೋಡ ಕೂಡಲ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಈ ಕಾನ್ಸೆಪ್ಟನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಭಕ್ತಿ ಚಳುವಳಿಯ ಮೂಮೆಂಟಲ್ಲಿ ದೇವರನ್ನು ಹೇಗೆ ವಚನಕಾರರು ವ್ಯಾಖ್ಯಾನ ಮಾಡಿದ್ದಾರೆ ಅಂತಕ್ಕಂಥ ನಾವು ಇಲ್ಲಿ ನೋಡೋದಾದರೆ ಈ ಥರ ದೇವರನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ತನ್ನನ್ನೇ ತಾನೇ ದೇವ ನೋಡ ಅಂತ, ಅಂದರೆ ತನ್ನನ್ನು ತಾನು ಅರಿತಕ್ಕಂಥದ್ದು, ತನ್ನನ್ನು ನಿಜ ಸ್ವರೂಪವನ್ನು ಅರ್ಥಕೊಂಡ್ರೆ ಅದೇ ನೀನೇ ದೇವ ಅಂತಕ್ಕಂಥದ್ದನ್ನು ಇವರು ವ್ಯಾಖ್ಯಾನವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಬಸವಣ್ಣ ಒಂದು ಭಕ್ತಿಗೆ ಹೇಗೆ ಹೋಲಿಸ್ಕೊಳ್ಬೇಕು, ಆ ದೇವರನ್ನು ಹೋಲಿಸ್ಕೊಳ್ಬೇಕಾದ್ರೆ ಏನೇನು ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಭಕ್ತಿ ಬಗ್ಗೆ ಹೇಳ್ತಕ್ಕಂಥ ಬಸವಣ್ಣ ಏನು ಹೇಳ್ತಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಚನನೇ ಇದು. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತಾರೆ. ಅಂದರೆ ಈ ವಚನದಲ್ಲಿ 7 ಸೂತ್ರಗಳು ಅಡಗಿದೆ. ಅಂದರೆ ಕಲಬೇಡ ಅಂದರೆ ನೀನೆಲ್ಲೂ ಏನು ಕಳತನ ಮಾಡೋಕ್ಕೆ ಹೋಗ್ಬೇಡ, ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಚನ, ಅದೇನು ನಾವೇನು ಬಿಡಿಸಿ ಹೇಳ್ತಕ್ಕಂಥದ್ದೆಲ್ಲ. ಕೊಲಬೇಡ ಅಂತಕ್ಕಂಥ ಎಲ್ಲೂ ಕೊಲಬೇಡ, ಪ್ರಾಣಿನೂ ಇರ್ಬೋದು, ಮನುಷ್ಯರು ಇರ್ಬೋದು, ಯಾರಿಗೆ ಆ ಥರದ್ದು ಒಂದು ಮಾಡಬಾರ್ದು ಅಂತಕ್ಕಂಥದ್ದು. ಇನ್ನು ಹುಸಿಯ ನುಡಿಯೋದು ಅಂದರೆ ಸುಳ್ಳು ಹೇಳಬಾರ್ದು ಅಂತಕ್ಕಂಥದ್ದು. ನೆಕ್ಸ್ಟ್ ಎಗೇನೇನು ಕೋಪ, ಮುನಿಯಬೇಡ, ಕೋಪ ಯಾವುದಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆಯವ್ರನ್ನ ನೋಡ್ಬಿಟ್ಟು ನೀನು ಅಸಹ್ಯ ಪಟ್ಕೊಳ್ಳೋಕೆ ಹೋಗ್ಬೇಡ ಅಂತಕ್ಕಂಥದ್ದು. ಅಂದರೆ ತನ್ನನ್ನು ಬಣ್ಣಿಸ್ಕೊಳ್ಳೋಕೆ ಹೋಗ್ಬೇಡ, ಬೇರೆಯವ್ರನ್ನ ಕಡಿಮೆ ಮಟ್ಟದಲ್ಲಿ ನೀನು ನೋಡೋಕೆ ಹೋಗ್ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ಕೂಡಮ ಸಂಗಲನ್ನು ಒಲಿಸುವ ಪರಿ ಅಂತಾರೆ. ಅಂದರೆ ಈ ಭಕ್ತಿ ಇದರಲ್ಲಿ ದೇವರನ್ನು ಒಲಿಸ್ಕೊಳ್ಬೇಕಾದ್ರೆ ಈ ಇಷ್ಟು 7 ಸೂತ್ರಗಳು ನಮ್ಮಲ್ಲಿದ್ದರೆ ದೇವರು ತನ್ನಷ್ಟಕ್ಕೆ ತಾನೇ ಒಲಿತಾನೆ ಅಥವಾ ನಾವೇ ದೇವರಾಗ್ತೀವಿ ಅಂತಕ್ಕಂಥದ್ದು ಬಸವಣ್ಣ ಅವರ ಕಾನ್ಸೆಪ್ಟ್ ಇದು. ಇನ್ನು ಇದು ಈಗ ಈ ಒಂದು ಭಕ್ತಿ ಚಳುವಳಿಗೆ ಒಂದು ಹಿನ್ನೆಲೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಕ್ಕಂಥದ್ದು ಇರೋದ. ಈಗ ಮೇಡಮ್ ಅವ್ರ ಪ್ರಶ್ನೆಗೆ ಬರೋಣ. ಈಗ ಭಕ್ತಿ ಅಂದರೆ ಏನು ಅಥವಾ ಮುಕ್ತಿ ಅಂದರೆ ಏನು ಅಂತಕ್ಕಂಥದ್ದು. ಇಲ್ಲಿ ಈಗ ಭಕ್ತಿ ಅಂತಕ್ಕಂಥದ್ದಕ್ಕೆ ದೇವರನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಅಂತ. ಇಲ್ಲಿ ಭಕ್ತಿ ಅಂದರೆ ಏನು ಬೇರೆ ಅರ್ಥ ಅಲ್ಲ. ಅಂದರೆ ಅದನ್ನು ನೀವು ಪೂಜೆ ಮಾಡೋದ್ರ ಮೂಲಕನಾದರೂ ಪ್ರೀತಿ ಮಾಡ್ತಿರೋ, ಅಥವಾ ನೈವೇದ್ಯ ಮಾಡೋದ್ರ ಮೂಲಕ ಪೂರ್ತಿ ಮಾಡ್ತಿರೋ, ಅಥವಾ ಹಾಡನ್ನು ಭಜನೆ ಮಾಡೋದ್ರ ಮೂಲಕ ಪ್ರೀತಿ ಮಾಡ್ತಿರೋ, ಅಥವಾ ಸ್ತೋತ್ರಗಳ ಮೂಲಕ ಪ್ರೀತಿ ಮಾಡ್ತಿರೋ, ಅದು ಸಾಧನಗಳಷ್ಟೇ. ಬಟ್ ಆ್ಯಕ್ಚುಲಿ ಭಕ್ತಿ ಅಂತಂದರೆ ದೇವರನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಮತ್ತು ದೇವರಿಗೆ ಶರಣಾಗತಿ ಆಗ್ತಕ್ಕಂಥದ್ದನ್ನು ನಾವು ಭಕ್ತಿ ಅಂತ ಕರಿತೇವೆ. ಇನ್ನು ಮೋಕ್ಷ ಅಂತಕ್ಕಂಥದ್ದು ಅಂತಂದರೆ ಭವಬಂಧನಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಅಂದರೆ ಇಲ್ಲಿ ಜನನ ಏನಿದೆ, ಮರಣ ಏನಿದೆ, ಅಥವಾ ಪುನರ್ಜನ್ಮದ ಒಂದು ಪುನರ್ಜನ್ಮದ ಒಂದು ಬಂಧನಗಳೇನಿದೆ, ಸುಖ ದುಃಖಗಳ ಒಂದು ಬಂಧನಗಳೇನಿದೆ, ಇದು ಎಲ್ಲ ಬಂಧನಗಳಿಂದ ಬಿಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ನಾವು ಮೋಕ್ಷ ಅಂತ ಕರಿತೇವೆ. ಈ ಭಾವಬಂಧನಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದನ್ನು ಇದು ಮೋಕ್ಷ ಅಥವಾ ಭಕ್ತಿ ಅಂತ ಜನರಲ್ ಕಾನ್ಸೆಪ್ಟಲ್ಲಿ ಇರತಕ್ಕಂಥದ್ದು. ಬಹುತೇಕ ಎಲ್ಲ ಒಂದು ಗ್ರಂಥಗಳು ಸಹ ಇದೇ ಎಸೆನ್ಸನ್ನು ಕೊಟ್ಟಿರ್ತಕ್ಕಂಥದ್ದು.
ಇದಕ್ಕೆ ಪದಗಳನ್ನು ಬೇರೆ ಬೇರೆ ಕರ್ಕೊಳ್ಬೋದು. ಒಬ್ಬರು ಸಮಾಧಿ ಎನ್ಬೋದು, ಅಥವಾ ಕೈವಲ್ಯ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ಬೋದು. ಇದನ್ನು ನಾವು ಭಕ್ತಿ ಮತ್ತು ಮೋಕ್ಷ ಅಂತಕ್ಕಂಥ. ಭಕ್ತಿ ಅಂದ್ರೇನು, ಮೋಕ್ಷ ಅಂತಕ್ಕಂಥ ಅಂದರೆ ದೇವರನ್ನು ಸಂಪೂರ್ಣವಾಗಿ ನನ್ನ ಮನಸ್ಸಿಚ್ಛೆ ಅಂದರೆ ತನು ಮನ ಧನ ಎಲ್ಲ ಕೊಟ್ಟು ಪ್ರೀತಿ ಮಾಡ್ತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ದು. ಶರಣಾಗತಿ ಆಗ್ತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ದು. ಮತ್ತು ಭಕ್ತಿ ಅಂದರೆ ನನ್ನಲ್ಲಿ ನಾನು ಬದಲಾವಣೆ ತಂದುಕೊಳ್ತಕ್ಕಂಥದ್ದು ಭಕ್ತಿ, ನಾನು ಪರಿವರ್ತನೆ ಆಗ್ತಕ್ಕಂಥದ್ದನ್ನು ಭಕ್ತಿ ಅಂತ. ಮೋಕ್ಷ ಅಂತಂದರೆ ನಮಗೆ ಏನು ಭಾವಬಂಧನಗಳೇನಿದೆ, ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಾವಬಂಧನಗಳಿಂದ ನಾನು ಬಿಡುಗಡೆ ಹೊಂದತಕ್ಕಂಥದ್ದು, ಈ ಮೋಚನೆಗೊಳ್ತಕ್ಕಂಥದ್ದು. ಇದನ್ನು ನಾವು ಮೋಕ್ಷ ಅಂತ ಕರಿತೇವೆ. ಈಗ ಇದಕ್ಕೆ ಹೇಳೋದೇ ಆದರೆ ನಮ್ಮ ಇದಕ್ಕೆ ಮೋಕ್ಷಕ್ಕೆ ಹೆಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ಹೇಳೋದಾದರೆ, ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ 330 ಕೋಟಿ ದೇವರುಗಳನ್ನು ನೀನು ಪೂಜೆ ಮಾಡಿದ್ರೂ ಅಥವಾ ನೆಂಬಿದ್ರೂ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂದರೆ ನಿನಗೆ ಮೋಕ್ಷ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಂದರೆ ಇಲ್ಲಿ ಒಟ್ಟಾರೆ ಒತ್ತನ್ನು, ಇದರ ಎಸೆನ್ಸನ್ನು ನಾವು ನೋಡ್ತಾ ಹೋದರೆ, ಅಲ್ಲಿ ಭಕ್ತಿ ಚಳುವಳಿಯಲ್ಲಿ ಏನು ಎಸೆನ್ಸ್ ಆಯಿತು, ಆ ಭಕ್ತಿ ಚಳುವಳಿಯಿಂದ ಬಂದಿರತಕ್ಕಂಥ ಒಂದು ದೇವರನ್ನು ನಾವು ಪೂಜೆ ಮಾಡಬೇಕು ಅಂತಕ್ಕಂಥದ್ದಾಯಿತು. ಪ್ರಾದೇಶಿಕ ಪ್ರದೇಶಗಳಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳು ಪ್ರಾದೇಶಿಕ ಒಂದು ಭಾಷೆಗಳಲ್ಲಿ ತರ್ಜಿಮೆ ಆಗುತ್ತೆ. ಆ ತರ್ಜಿಮೆ ಆದಾಗ ಅವಾಗೇನಾಗುತ್ತೆ, ಎಲ್ಲರೂ ಆ ಭಕ್ತಿ ಯೋಗಕ್ಕೆ ಬರೋದಕ್ಕೆ ಅಥವಾ ಭಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬರೋದಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಬಂದಾಗ ಆಗ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಿರ್ಗುಣ ರೀತಿಯಲ್ಲಿ ಕೆಲವರು ಮಾಡ್ತಾರೆ, ಸುಗುಣ ರೀತಿಯಲ್ಲಿ ಕೆಲವರು ಮಾಡ್ತಾರೆ. ಅಂದರೆ ಇದನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಸಹ ಒಂದು ಮಾತನ್ನು, ಈ ಮಾತನ್ನು ಹೇಳ್ತಾರೆ. ಇದನ್ನು ನಾವು ಒಪ್ಕೊಂಡ್ರೆ ಅಂದರೆ ತಮ್ಮನ್ನು ತಾನು ನಂಬಬೇಕು ಅಂತಕ್ಕಂಥದ್ದು. ಬಸವಣ್ಣನೂ ಸಹ ತನ್ನನ್ನು ತಾನು ಅರ್ಥನೇ ದೈವತ್ವ ಬಲ ನಮಗೆ ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಇಲ್ಲಿ ನನಗೆ 2 ಅಂಶಗಳನ್ನು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ಭಕ್ತಿ ಮತ್ತು ಮುಕ್ತಿಗೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಫಸ್ಟ್ ಭಕ್ತಿಗೆ ನಾವು ಗಮನಿಸೋದಾದರೆ, ಈ ಎಲ್ಲ ಅಂಶಗಳನ್ನು ನಾವು ಗಮನಿಸುತ್ತಾ ಬಂದರೆ ನನಗೆ ಅರ್ಥ ಆಗಿತ್ತೇನು ಅಂದರೆ, ಒಂದು ನಮ್ಮಲ್ಲಿ ಭಾವನೆ, ನಮ್ಮ ಮನಸ್ಸೇನಿದೆ, ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಭಾಗ ಇದೆ. ಮತ್ತು ಆ ಒಂದು ಭಾಗ ಮಾಡ್ಕೊಳ್ಳೋದಕ್ಕೆ ನಾವೊಂದು ಸಾಧನಗಳನ್ನು ನಾವು ಇಟ್ಕೊಳ್ತಕ್ಕಂಥದ್ದು ಒಂದು 2ನೇ ಭಾಗದಲ್ಲಿ ನಾವು ನೋಡ್ಬೋದು. ಈ ಅಂಶಗಳನ್ನು ಇದರ ಎಸೆನ್ಸಲ್ಲಿ ನಾವು ಆಗಿರ್ತಕ್ಕಂಥದ್ದು. ಅಂದರೆ ಈಗ ನಾವೇನು ಮಾಡ್ತಾ ಇದ್ದೀವಿ, ಅಥವಾ ಪ್ರಸ್ತುತದಲ್ಲಿ ನಾವು ಇದನ್ನು ಭಕ್ತಿನ ನಾವು ಅರ್ಥ ಮಾಡ್ಕೊಂಡಿದ್ದೀವ, ಅಥವಾ ನಾವು ಈಗ ಭಕ್ತಿ ಅಂತಕ್ಕಂಥದ್ದು ಬಂದಾಗ ಏನಾಗುತ್ತೆ, ಇಲ್ಲಿ ಭಕ್ತ ಬರ್ತಾನೆ ಮತ್ತು ಭಗವಂತ ಬರ್ತಾರೆ. ಭಕ್ತ ಭಗವಂತನಿಗೂ ವ್ಯತ್ಯಾಸ ಇರತಕ್ಕಂಥ. ಭಗವಂತ ಅಂದರೆ ಎಲ್ಲನೂ ಇರ್ತಕ್ಕಂಥ ಒಂದು ಅಂಶ ಅಂತಕ್ಕಂಥದ್ದನ್ನು ಹೇಳ್ಬೋದು. ಐಶ್ವರ್ಯ ಇರ್ಬೋದು, ಅಥವಾ ಸಂಪತ್ತು ಇರ್ಬೋದು, ಅಥವಾ ಜ್ಞಾನ ಇರ್ಬೋದು, ಅಥವಾ ಎಲ್ಲನೂ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಇದನ್ನೇ ಭಗವಂತ ಅಂತ ನಾವು ಕರಿತೇವೆ. ಭಕ್ತ ಅಂತಕ್ಕಂಥದ್ದು ಅದನ್ನು ಪಡೆಯೋದಕ್ಕೋಸ್ಕರ ಆ ಒಂದು ಭಗವಂತನನ್ನು ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ಆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥದ್ದು. ಅದನ್ನು ಪಡೆಯೋದಕ್ಕೆ ಭಗವಂತನಲ್ಲಿ ಇರ್ತಕ್ಕಂಥ ಗುಣಗಳೇನಿದೆ, ಅಥವಾ ಭಗವಂತನಲ್ಲಿರ್ತಕ್ಕಂಥ ಒಂದು ಐಶ್ವರ್ಯಗಳೇನಿದೆ, ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಆ ಭಗವಂತನಲ್ಲಿ ನಾವು ಲೀನ ಆಗ್ತಕ್ಕಂಥದ್ದು, ಅಥವಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇನಿದೆ, ಅಥವಾ ಪೂಜೆ ಮಾಡ್ತಕ್ಕಂಥದ್ದೇನಿದೆ, ಸ್ತೋತ್ರ ಮಾಡ್ತಕ್ಕಂಥದ್ದೇನಿದೆ, ಧ್ಯಾನ ಮಾಡ್ತಕ್ಕಂಥ ಅಲ್ಟಿಮೇಟ್ ಏನು ಅಂದರೆ ಪರಮಾತ್ಮನ ರೀತಿಯಲ್ಲಿ ಆಗ್ತಕ್ಕಂಥದ್ದು ಅಂತ. ಇದು ಅಲ್ಟಿಮೇಟ್ ಹೇಳೋದಾದ್ರೆ. ಅಂದರೆ ಮೋಕ್ಷ ಅಂದರೆ ಇಲ್ಲಿ ಭಕ್ತಿ, ನಾವು ಮನುಷ್ಯರಾಗಿದ್ದೀವಿ, ಇದನ್ನು ಈಗ ಪಶುಪತಿ ಅಂತಲೂ ಕರಿತೀವಿ. ನಾವು ಪಶು ಆಗಿದ್ದೀವಿ. ಪಶು ಆಗಿರ್ತಕ್ಕಂಥವ್ರು ಪಶುಪತಿಯಾಗಿ ಮಾರ್ಪಾಡು ಅಂತಕ್ಕಂಥದ್ದು ಅಷ್ಟೇ. ಆ ಪಶುಪತಿ ಮಾರ್ಪಾಡು ಹೊಂದಿದ್ದೀವಿ ಅಂತಂದರೆ ಅದೇ ಮೋಕ್ಷ ಅಂತಕ್ಕಂಥದ್ದು. ಸಿಂಪಲಾಗಿ ಹೇಳೋದಾರೆ ಭಕ್ತಿಯಿಂದ ಹೇಗೆ ಅಂತಕ್ಕಂಥದ್ದು. ಅಂದರೆ ನಾವು ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವ್ರು ದೈವತ್ವದ ಒಂದು ಇದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳುತ್ತಿಲ್ಲ. ಅಂದರೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಬಂದಾಗ ಇಲ್ಲಿ ನಾವು ಇವತ್ತಿನ ಒಂದು ಕಾಂಟೆಕ್ಸ್ಟಲ್ಲಿ ನಾವು ನೋಡೋದೇ ಆದರೆ, ಈಗ ಭಕ್ತ ಮತ್ತು ದೇವರು ನಡುವೆ ಒಂದು ಟೆಂಪಲ್ಲು, ಅಂದರೆ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನದಲ್ಲಿ ಭಗವಂತ ಇರ್ತಾರೆ. ಆ ಭಗವಂತನಿಗೆ ನಾವು ಪೂಜೆಯನ್ನು ಮಾಡೋದಕ್ಕೆ ಹೋಗ್ತೀವಿ. ಇದೆಲ್ಲ ಮಾಡ್ತಾ ಇರತಕ್ಕಂಥದ್ದು ಎಲ್ಲ ಅಭಿಷೇಕಗಳಿರ್ಬೋದು, ಅಥವಾ ನೈವೇದ್ಯಗಳಿರ್ಬೋದು, ಅಥವಾ ಏನೇನೋ ನಾವೇನೋ ಇವತ್ತಿನ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥದ್ದೆಲ್ಲನೂ ಸಹ. ಅಂದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಭಕ್ತಿ ಅಂತಕ್ಕಂಥದ್ದು ಹೇಗೆ ವ್ಯಕ್ತ ಆಗ್ತಾ ಇದೆ ನಮ್ಮಲ್ಲಿ, ಬಟ್ ನಿಜವಾದ ಭಕ್ತಿ ಅಂತಕ್ಕಂಥದ್ದು ಹೇಗಿರಬೇಕು ಅಂತಕ್ಕಂಥದ್ದು ನಾವು ನೋಡೋದೇ ಆದರೆ ಆ ಥರದಲ್ಲಿ ಇದೆಯಾ ಇಲ್ಲಿ ಏನಿದೆ, ಕಂಪ್ಲೀಟಾಗಿ ಯಾವುದೇ ಕಲಬೇಡ, ಕೊಲಬೇಡ, ಹುಷೆ ನುಡಿಯಲು ಬೇಡ ಅಂತಕ್ಕಂಥದ್ದನ್ನು ದೇವರು ಒಲಿಸ್ತಕ್ಕಂಥ ಪರಿ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅಲ್ಲಿ ನೋಡಿದ್ರೆ ಶರಣಾಗತಿ ಆಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಈ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಆ ಶರಣಾಗತಿ ಅಂದರೆ ಸ್ವಯಂ ಶರಣಾಗತಿ ಆಗ್ತಕ್ಕಂಥದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ ಅಂತಕ್ಕಂಥದ್ದು ರಾಮಾನುಜಾಚಾರ್ಯರು ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಶರಣಾಗತಿ ಆಗ್ತಾ ಇದ್ದೀವ ನಾವು ದೇವಸ್ಥಾನಕ್ಕೆ ಹೋದರೆ? ದಿಸ್ ಇಸ್ ದ ಕ್ವಶನ್ ಮಾರ್ಕ್. ಇಲ್ಲಿ ನಮಗೆ ಅರ್ಥ ಆಗಬೇಕಾಗುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲನೂ ಬರ್ತೀವಿ, ಅಥವಾ ನಾವೇನು ಅಂತಂದರೆ ನಾವೀಗ ಏನೋ ಒಂದು
ಅಂದ್ಕೊಂಡಿರ್ತೀವೋ ಅಥವಾ ಆರತಿ ಮಾಡ್ತೀವೋ ಅಥವಾ ನೈವೇದ್ಯ ಮಾಡಿಸ್ತೀವೋ ಮತ್ತೊಂದು ಏನೋ ಒಂದು 4 ಜನಕ್ಕೆ ಊಟ ಹಾಕ್ಸ್ಬೋದು ಅಥವಾ 100 ಜನಕ್ಕೆ ಹಾಕ್ಸ್ಬೋದು, 1000 ಜನಕ್ಕೆ ಹಾಕ್ಸ್ಬೋದು. ಇದನ್ನೆಲ್ಲ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಇದೆಯಾ ಅಂತಕ್ಕಂಥದ್ದು. ಇದಕ್ಕೆ ಒಂದು ಜೋಕ್ ಹೇಳಬೇಕು ಅಂದರೆ, ಈಗ ತಿರುಪತಿದು ದೇವಸ್ಥಾನ ಇದೆಯಲ್ಲ ಮೇಡಮ್, ಸುಮ್ಮನೆ ಒಂದು ಜೋಕಲ್ಲಿ ನಾವು ನೋಡೋದೇ ಆದರೆ, ಫಸ್ಟು ಆ ಒಂದು ವೆಂಕಟೇಶ್ವರ ಬಹಳ ವೈಟಾಗಿದ್ದರಂತೆ. ಯಾವಾಗ ಈ ಜನ ಎಲ್ಲ ಹೋಗಿ ಬ್ಲ್ಯಾಕ್ ಮನಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಫುಲ್ಲು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ಒಂದು ಸುಮ್ಮನೆ ಒಂದು ಜೋಕ್ ಇರತಕ್ಕಂಥ ಸಂದರ್ಭದಲ್ಲಿ. ಅಂದರೆ ಆ ಥರದಲ್ಲಿ ನಾವು ಆ ಜೋಕಿನ ರೀತಿಯಲ್ಲಿ ನಾವು ಇವತ್ತು ಒಂದು ದೇವರ ಒಂದು ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಈಗ ನಾವು ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ನಮ್ಮಲ್ಲಿ ಮಾಡಿಫಿಕೇಷನ್ ಆಗ್ತಾ ಇದೆಯಾ, ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ಕಳ್ಕೊಳ್ತಾ ಇದ್ದೀವ, ಅಥವಾ ನಾವು ಆ ಒಂದು ದೈವತ್ವದ ಒಂದು ಭಾವವನ್ನು ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವ, ಮತ್ತು ದೇವಸ್ಥಾನದಿಂದ ಬರುವಾಗ ಆ ದೈವತ್ವದ ಭಾವವನ್ನು ನಾವು ನಮ್ಮಲ್ಲಿ ಧರಿಸ್ಕೊಳ್ತಾ ಇದ್ದೀವ, ಮತ್ತು ನಮ್ಮಲ್ಲಿ ಧರಿಸ್ಕೊಂಡು ಅದು ಆಚರಣೆಯಲ್ಲಿ ತರ್ತಾ ಇದ್ದೀವ. ಇದನ್ನು ನಾವು ಗಮನಿಸಿದ್ರೆ ಇದು ನಮಗೆ ಬರ್ತಾ ಇಲ್ಲ. ಆ್ಯಕ್ಚುಲಿ ಅದರಲ್ಲಿ ಇರೋದು ಏನಿದೆ ಅಂದರೆ, ಆ್ಯಕ್ಚುಲಿ ಒಂದು ದೈವಭಕ್ತಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥದ್ದು ಆದರೆ, ದೇವಸ್ಥಾನಕ್ಕೆ ಹೋಗೋದು ಆದ್ರೂ, ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳೋದೇ ಆದರೆ, ಈಗ ದೇವಸ್ಥಾನಕ್ಕೆ ನೀವು ಯಾವುದೇ ಒಂದು ದೇವಸ್ಥಾನವನ್ನು ನೋಡಿದ್ರೆ 3 ಅಂತೂ ಕಂಪಲ್ಸರಿ ಇರುತ್ತೆ. ಒಂದು ಹೊರಾಂಗಣ ಇರುತ್ತೆ, ಒಂದು ಒಳಾಂಗಣ ಇರುತ್ತೆ, ಒಂದು ಗರ್ಭದ ಗುಡಿ ಇರುತ್ತೆ. ಈ ಹೊರಾಂಗಣದಲ್ಲಿ ನಾವು ಎಂಟ್ರಿ ಆದ್ವಿ ಅಂತ ಅಂದರೆ, ನಾವೀಗ ಮಕ್ಕಳು ಮರಿ ಎಲ್ಲರೂ ನಾವು ಸೇರಿ ಹೊರಡ್ತೀವಿ ಅಂತ ಅಂದರೆ, ಹೊರಾಂಗಣದಲ್ಲಿ ನಾವು ಹೊರಾಂಗಣದಿಂದ ನಾವು ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಒಳಾಂಗಣಕ್ಕೆ ಅಂತ ಅಂದರೆ, ನಮ್ಮ ಹತ್ರ ಪಕ್ಕದಲ್ಲಿ ಹೆಂಡತಿ ಮಕ್ಕಳು ಎಲ್ಲರಿದ್ರೂ ಮರೆತು ಆ ಯಾವ ದೇವಸ್ಥಾನಕ್ಕೆ ನಾವು ಹೋಗಿದ್ವೋ ಅಲ್ಲಿ ಶರಣಾಗತಿ ಆಗಬೇಕು ಅಂತಕ್ಕಂಥ ಆ ದೇವನಿಗೆ. ಆ ಥರ ನಮ್ಮಲ್ಲಿ ಇದೆಯೋ ಶರಣಾಗತಿ ಆಗ್ತಕ್ಕಂಥದ್ದು? ಇಲ್ಲ. ಆ ಥರ ಭಾವದಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತ, ನಮ್ಮ ಇದನ್ನೆಲ್ಲ ಮರಿಬೇಕು ಅಂತ, ಪಕ್ಕದಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನ ಎಲ್ಲರೂ ನಾವು ಮರೆತು ಆ ಭಾವದಲ್ಲಿ ನಾವು ಒಳಾಂಗಣಕ್ಕೆ ಎಂಟ್ರಿ ಆಗಬೇಕು. ಒಳಾಂಗಣ ಎಂಟ್ರಿ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದು ಒಂದು 3 ರೌಂಡನ್ನು ಸುತ್ತುತ್ತಾರೆ ಗರ್ಭದ ಗುಡಿಯನ್ನು. ಯಾಕೆ ಸುತ್ತುತ್ತಾರೆ ಇದು ತುಂಬ ಇಂಪಾರ್ಟೆಂಟು. 3 ಸುತ್ತು ಯಾಕೆ ಹಾಕಬೇಕು, ಅಥವಾ ಈ ಸುತ್ತೋದ್ರಿಂದ ಏನು ಇದು ಕಾನ್ಸೆಪ್ಟ್ ಏನಿದೆ ಅಂತಕ್ಕಂಥ, ಇದರ ಒಂದು ಹಿನ್ನೆಲೆ ಫಿಲಾಸಫಿ ಏನಿದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತಾ ಹೋದರೆ, ಇಲ್ಲಿ ನಮ್ಮಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟಂತೆ ಸಾಂಖ್ಯಯೋಗದಲ್ಲಿ 3 ಗುಣಗಳಿದೆ ಅಂತ ಹೇಳ್ತೀವಿ ನಾವು. ಒಂದು ತಮಗುಣ, ಒಂದು ರಜಗುಣ, ಒಂದು ಸಾತ್ವಿಕ ಗುಣಗಳು ಅಂತಕ್ಕಂಥದ್ದನ್ನು. ಒಂದು ನಾವು ಗರ್ಭದ ಗುಡಿ ಒಂದು ಸುತ್ತನ್ನು ನಾವು ಹಾಕಿದ್ರೆ, ಆ ಗರ್ಭದ ಗುಡಿ ಒಂದು ಸುತ್ತ ಹಾಕಿದಾಗ ನಮ್ಮಲ್ಲಿ ಇರ್ತಕ್ಕಂಥ ತಮಗುಣಗಳನ್ನೆಲ್ಲ ಕಳ್ಕೊಳ್ಬೇಕು ಅಂತ. ಆ ಸುತ್ತಲ್ಲಿ ಒಂದು ಸುತ್ತಲ್ಲಿ ನಾವು ಕಳ್ಕೊಳ್ತಾ ಇದ್ದೀವೋ, ಇದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಆಲಸ್ಯ ಇರ್ಬೋದು, ಅಥವಾ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಗುಣಗಳಿರ್ಬೋದು, ಆ ತಮ ಗುಣಗಳನ್ನು ನಾವು ಕಳ್ಕೊಳ್ಬೇಕಾಗತ್ತಲ್ಲ, ಕಳ್ಕೊಳ್ತಾ ಇರೋದು. ನೆಕ್ಸ್ಟ್ 2ನೇ ಸುತ್ತಿಗೆ ನಾವು ಬಂದಾಗ ನಮ್ಮಲ್ಲಿ ಇರ್ತಕ್ಕಂಥ ರಜಗುಣನ ಕಳ್ಕೊಳ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಅಹಂ ಏನಿದೆ, ಅಹಂಕಾರ ಏನಿದೆ, ಅಥವಾ ನನ್ನದು ಅಂತಕ್ಕಂಥದ್ದು ಏನಿದೆ, ಈ ಒಂದು ಅಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಥರ ಎಲ್ಲ ಗುಣಗಳನ್ನು ಕಳ್ಕೊಳ್ಬೇಕು ಅಂತ, ಒಟ್ಟು ಟೋಟಲಿ ರಜಗುಣಗಳನ್ನು. ಇನ್ನು 3ನೇ ಸುತ್ತು ಹಾಕಿದಾಗ ನಮ್ಮಲ್ಲಿ ಏನು ಒಳ್ಳೆತನ ಅಥವಾ ಸಾತ್ವಿಕ ಗುಣಗಳು ಅಂತ ಹೇಳ್ತೀವಲ್ಲ, ಅದನ್ನೂ ಸಹ ಕಳ್ಕೊಳ್ಬೇಕು ಅಂತ ಹೇಳುತ್ತೆ. ಆ ಕಳ್ಕೊಂಡು ಆದಮೇಲೆ ಗರ್ಭದ ಗುಡಿಗೆ ಬರ್ತೀವಿ, ಮುಂದ್ಗಡೆ ನಿಂತ್ಕೊಳ್ತೀವಿ. ಆಗ ನಾವು ಕೈಯನ್ನು ಮುಗಿಬೇಕಾದ್ರೆ, ಈಗ ನೀನೇ ನಾನು, ನಾನೇ ನೀನು ಅಂತಕ್ಕಂಥ ಒಂದು ಭಾವದಲ್ಲಿ ನಾವು ಕೈಯನ್ನು ಮುಗಿಬೇಕು ಅಂತಕ್ಕಂಥದ್ದು ಇದು ಆ್ಯಕ್ಚುಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಒಂದು ಕಾನ್ಸೆಪ್ಟ್, ಫಿಲಾಸಫಿ ಇರ್ತಕ್ಕಂಥದ್ದು. ಇದು ಭಕ್ತಿ. ಈ ಥರ ಭಕ್ತಿ ನಾವು ವ್ಯಕ್ತಪಡಿಸಿದಾಗ ಆಗ ಕಂಪ್ಲೀಟಾಗಿ ಭಕ್ತಿಗೆ ಒಂದು ಅರ್ಥ ಬರುತ್ತೆ. ಇದು ನಾವು ಮಾಡ್ತಾ ಇದ್ದೀವೋ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗತ್ತೆ. ಆಗ ಬಂದರೆ ಯಾವ ಮನೆಯಲ್ಲೂ ಯಾವ ಊರಲ್ಲೂ ಒಂದು ಗಲಾಟೆನೂ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಇಲ್ಲೇ ಕಳೆದು ದೇವಸ್ಥಾನಕ್ಕೆ ಒಂದು ಸಲ ಹೋಗಿದ್ದಾರೆ ಅಂದರೆ ಎಲ್ಲ ಕಳೆದು ಹೋಗುತ್ತಲ್ಲ ಅಲ್ಲೇ. ನಿಮ್ಮ ರಜಗುಣ ತಮಗುಣ ಕಳೆದು ಹೋಗುತ್ತೆ, ರಜಗುಣ ಕಳೆದು ಹೋಗುತ್ತೆ, ಸಾತ್ವಿಕ ಗುಣನೂ ಕಳೆದು ಹೋಗುತ್ತೆ. ಅಂದಮೇಲೆ ನಿರ್ಗುಣವಾಗಿ ದೈವ ಭಾವವನ್ನು ನೀವು ಒತ್ತಿದ್ದೀರಾ ಅಂದಮೇಲೆ ನೀವು ಯಾರನ್ನೂ ಒಂದು ಮಾತು ಬೈಯೋದಕ್ಕೆ ಚಾನ್ಸ್ ಇಲ್ಲ, ಯಾರನ್ನೂ ನೀವು ಒಂದು ನೋಯಿಸೋದಕ್ಕೆ ಸಾಧ್ಯತೆ ಇಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದೈವಲೋಕವನ್ನು ಸೃಷ್ಟಿ ಮಾಡೋದಕ್ಕೆ ಇದು ಒಂದು ಬೇಸನ್ನು ಹೆಂಗೆ ಹಾಕಿದ್ದಾರೆ ದೇವಸ್ಥಾನದ ಒಂದು ಕಾನ್ಸೆಪ್ಟಲ್ಲೇ ಅಂತ. ಇದರಲ್ಲಿ ಒಂದು ಆತ್ಮ ಪ್ರದಕ್ಷಿಣೆ ಅಂತಲೂ ಇದೆ. ಅಂದರೆ ಈ 3 ಸುತ್ತ ಆದಮೇಲೆ ನಿಮ್ಮ ಆತ್ಮ ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆತ್ಮ ಪ್ರದಕ್ಷಿಣೆ ಮೀನ್ಸ್ ಆಗಲೇ ನಾನೇ ದೇವರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಇರ್ತಕ್ಕಂಥ ಇದು ಪ್ರತೀಕ. ಈ ಗರ್ಭದ ಗುಡಿ ಮತ್ತು ಗರ್ಭದ ಗುಡಿಯಲ್ಲಿ ಇರ್ತಕ್ಕಂಥ ಇದು ಪ್ರತೀಕ. ಅದರ ತದನಂತರ ನೀನು ನಿಜವಾಗಿರ್ತಕ್ಕಂಥ ಒಂದು ಆತ್ಮ ಪ್ರದಕ್ಷಿಣೆಯನ್ನು ಮಾಡಿಕೊಂಡಾಗ ನೀನೇ ದೇವರು, ದೇವರೇ ನೀನು ಅಂತಕ್ಕಂಥದ್ದು ನಿಮ್ಗೆ ಅರಿವು ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆತ್ಮ ಪ್ರದಕ್ಷಿಣೆಯನ್ನು ಇಟ್ಟಿದ್ದಾರೆ.
ಈ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡು ನಾವು ಭಕ್ತಿಯನ್ನು ನಾವು ವ್ಯಕ್ತಪಡಿಸೋದೇ ಆದರೆ ಅದು ನಿಜವಾದ ಭಕ್ತಿ ಅಂತಕ್ಕಂಥದ್ದನ್ನು ನಾವು ಹೇಳೋದಕ್ಕೆ ಸಾಧ್ಯತೆ ಇದೆ. ಇದು ಈ ಥರ ಭಕ್ತಿನ ನಾವು ಇಟ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಇನ್ನೂ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ. ಅಂದರೆ ಏನು ಹೇಳ್ತಾರೆ ಅಂತಂದರೆ, ಶ್ರೇಷ್ಠವಾದ ಭಕ್ತ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ರಾಮಕೃಷ್ಣ ಪರಮಹಂಸರಿಗೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಂದರೆ ಕಾಮನ್ ಆರ್ಡಿನರಿ ಭಕ್ತ ಯಾರು ಇರ್ತಾರೋ ಅವನೇನು ಹೇಳ್ತಾನೆ, ದೇವರು ಎಲ್ಲೋ ಒಂದು ಸ್ವರ್ಗಲೋಕದಲ್ಲಿರ್ಬೋದು ಅಥವಾ ಎಲ್ಲೋ ಇದ್ದಾರೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ. ಅಂದರೆ ಈ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥ ಸಾಮಾನ್ಯ ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ಭಕ್ತಿ, ಆ ಕೆಳಮಟ್ಟದ ಭಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿ ದೇವರೆಲ್ಲೋ ಸ್ವರ್ಗದಲ್ಲಿದ್ದಾನೆ ಅಥವಾ ಎಲ್ಲೋ ಇದ್ದಾನೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇನ್ನು ಮಧ್ಯಮ ಭಕ್ತಿ ಉಳ್ತಕ್ಕಂಥವ್ರು ಹೇಗಿರ್ತಾರೆ ಅಂತಂದರೆ, ನಮ್ಮ ಹೃದಯದಲ್ಲಿ ದೇವರು ಇದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಇನ್ನು ಮೂರನೇ ಕಾನ್ಸೆಪ್ಟ್ ಇದೆಯಲ್ಲ, ಈಗ ಕನಿಷ್ಠ ಮಟ್ಟದ್ದಾಯಿತು, ಮಧ್ಯಮ ಮಟ್ಟ ಆಯಿತು. ಉತ್ತಮ ಮಟ್ಟದಲ್ಲಿರ್ತಕ್ಕಂಥವ್ರು ಅಂದರೆ ದೇವರನ್ನು ಅರ್ತಿರ್ತಕ್ಕಂಥವ್ರು ಏನಂದರೆ ಎಲ್ಲದರಲ್ಲೂ ದೇವರನ್ನು ನೋಡ್ತಾರೆ ಅಂತ, ಎಲ್ಲದರಲ್ಲೂ ದೇವರಿದ್ದಾನೆ ಅಂತಕ್ಕಂಥದ್ದನ್ನು ನೋಡ್ತಾರೆ ಅಂತ, ಅದನ್ನು ನಂಬ್ತಾರೆ ಅಂತ. ದೇವ್ರು ಇಲ್ಲಿದ್ದಾನೆ ಅಂದರೆ ಎಲ್ಲದರಲ್ಲೂ, ಈ ಒಂದು ಚೇರಲ್ಲೂ ಇದ್ದಾರೆ, ನಿಮ್ಮಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ, ಕ್ಯಾಮ್ರಾದಲ್ಲೂ ಇದ್ದಾರೆ, ಎಲ್ಲರಲ್ಲೂ ದೇವರಿದ್ದಾರೆ ಅಂತಕ್ಕಂಥದ್ದು ಯಾರು ತಿಳ್ಕೊಳ್ತಾರೋ, ಆ ಸ್ಥಿತಿಯಲ್ಲಿ ಯಾರು ಇರ್ತಾರೋ, ಆ ಭಾವದಲ್ಲಿ ಯಾರು ಇರ್ತಾರೋ ಅವರು ಉತ್ತಮ ಮಟ್ಟದ ಭಕ್ತಿಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇದಕ್ಕೆ ಅವರು ಇನ್ನೂ ಒಂದು ಇದಕ್ಕೆ ಅನುಗುಣವಾಗಿ ಇನ್ನೊಂದು ಉಪಾಸನೆ ಬಗ್ಗೆನೂ ಹೇಳ್ತಾರೆ. ಉಪಾಸನೆ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಕಡೆ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ದೇವರನ್ನು ನೀವು ಪೂಜೆ ಮಾಡೋದಾದರೆ ಯಾವುದಾದ್ರೂ ಒಂದು ದೇವರನ್ನು ನೀವು ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾರೆ. ಆ ಒಂದು ದೇವರನ್ನು ನೀವು ಉಪಾಸನೆಯನ್ನು ಮಾಡಬೇಕು, ಅದರಲ್ಲಿ ನೀವು ತಲ್ಲೀನರು ಆಗಬೇಕು ಅಂತ ಹೇಳ್ತಾರೆ. ಆ ತಲ್ಲೀನರು ಆಗಿರ್ತಕ್ಕಂಥ ಅದು ಕನಿಷ್ಠ ಮಟ್ಟ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಮತ್ತು ಅವ್ರ ಪ್ರಕಾರ ಮಧ್ಯಮ ಮಟ್ಟ ಯಾವುದು ಅಂತಂದರೆ, ಈಗ ನಾನು ಉದಾಹರಣೆಗೆ ನಾನು ಈಗ ದೇವಿಯನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ, ನಾನೀಗ ತಿರುಪತಿಗೆ ನಾನು ಹೋದರೂ ಸಮೇತ ನನಗೆ ಅಲ್ಲಿ ವೆಂಕಟೇಶ್ವರ ಕಾಣಿಸ್ಬಾರ್ದು, ನನಗೆ ಈ ದೇವಿನೇ ಕಾಣಬೇಕು ಆ ವಿಗ್ರಹದಲ್ಲಿ. ಆ ಸ್ಥಿತಿಯಲ್ಲಿ ಆ ಭಾವದಲ್ಲಿ ನಾನು ಇದ್ದರೆ, ನನಗೆ ಅಲ್ಲಿ ದೇವಿನೇ ಕಂಡ್ರೆ ಅದು ಮಧ್ಯಮ ಇರ್ತಕ್ಕಂಥ ಒಂದು ಸೆಲ್ಫು ಅಂತ ಕರೀತಾರೆ ಅವರು. ಇದು ಕನಿಷ್ಠ ಒಂದು ದೇವರನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು. ಆ ದೇವರನ್ನೇ ಎಲ್ಲ ದೇವಸ್ಥಾನಗಳಲ್ಲೂ ಅದೇ ದೇವರನ್ನೇ ನಾವು ಕಾಣ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಂದರೆ ಅದು ಮಧ್ಯಮ ಮಟ್ಟ ಅಂತಕ್ಕಂಥದ್ದು. ಮತ್ತೆ ಉನ್ನತವಾಗಿರ್ತಕ್ಕಂಥ ಮಟ್ಟ ಯಾವುದು ಅಂತ ಅಂದರೆ, ನಾವು ಎಲ್ಲದರಲ್ಲೂ ಅಂದರೆ ಕಣಕಣದಲ್ಲೂ ಸಹ ಅಣುವಣುವಿನಲ್ಲೂ ಸಹ ದೇವರನ್ನು ಕಾಣ್ತಕ್ಕಂಥ ಒಂದು ಭಾವನೆ ಏನಿದೆ ಅದು ಉನ್ನತ ಮಟ್ಟ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದು ಭಕ್ತಿ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು. ಇವರೆಲ್ಲ ಮಹನೀಯರು ಭಕ್ತಿ ಯೋಗದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಹೋದರೆ, ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಇದನ್ನು ಗಮನಿಸಿದ್ದಾರೆ. ಇದಕ್ಕೆ ಇನ್ನೊಂದು ಅಂಶನೂ ನಾವು ನೋಡೋದೇ ಆದರೆ, ಈಗ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ 20 ಶ್ಲೋಕ ಇದೆ ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟಂತೆ. ಈ 20 ಶ್ಲೋಕಗಳನ್ನು ನೀವು ಸ್ಟಡಿ ಮಾಡಿದ್ರೆ ಅದರ ಎಸೆನ್ಸ್ ಏನು ಕೊಟ್ಟಿದ್ದಾರೆ ಅಂತಕ್ಕಂಥ ನಾವು ಯೋಚನೆ ಮಾಡೋದಾದರೆ, ಆ ಎಸೆನ್ಸ್ ಏನಿದೆ ಅಂತಂದರೆ ಆ 20 ಶ್ಲೋಕಗಳನ್ನು ನಾವು ಗಮನಿಸೋದೇ ಆದರೆ, ಅಂದರೆ ಯಾವುದನ್ನು ಅತಿಯಾಗಿ ನೀನು ಆನಂದಿಸಬೇಡ ಅಂತ ಹೇಳುತ್ತೆ, ಮತ್ತು ಯಾವುದಕ್ಕೂ ನೀನು ಅತಿಯಾಗಿ ದುಃಖ ಪಡಬೇಡ ಅಂತ ಹೇಳುತ್ತೆ, ಮತ್ತು ಯಾವುದನ್ನು ಅತಿಯಾಗಿ ನೀನು ದ್ವೇಷಿಸಬೇಡ ಅಂತ ಹೇಳುತ್ತೆ. ಅಂದರೆ ನಮ್ಮ ಈಗಿನ ಒಂದು ಪ್ರಪಂಚಿಕ ಜೀವನಕ್ಕೆ ಹೇಗೆ ಇದು ಹೇಳ್ತಾ ಇರತಕ್ಕಂಥ ಭಕ್ತಿ ಅಂತಕ್ಕಂಥ ಭಕ್ತಿ ಯೋಗ ಅಂದರೆ ಏನು ಅಂತ ನಾವು ತಿಳ್ಕೊಂಡಿರೋದು. ಭಕ್ತಿ ಯೋಗ ಅಂದರೆ ದೇವ್ರನ್ನ ಪೂಜೆ ಮಾಡ್ಕೊಂಡು ಬಂದರೆ ಆಯಿತು, ಒಂದು ಆರತಿ ಮಾಡಿಸ್ಕೊಂಡು ಬಂದರೆ ಆಯಿತು, ಒಂದು ಮಂಗಳಾರತಿ ಬಂದರೆ ಆಯಿತು ಅಂತ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗದಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಅದರ ಎಸೆನ್ಸನ್ನು ನಾವು ಗಮನಿಸೋದೇ ಆದರೆ ಸೂಕ್ಷ್ಮವಾಗಿ ಅದರ ಒಂದು ತತ್ವ ಸಿದ್ಧಾಂತದಲ್ಲಿ ನಾವು ನೋಡೋದೇ ಆದರೆ ನೋಡಿ, ಯಾವುದನ್ನು ಅತಿಯಾಗಿ ಆನಂದಿಸಬೇಡ ಅಂತ ಹೇಳ್ತಾರೆ, ಯಾವುದನ್ನು ಅತಿಯಾಗಿ ದುಃಖ ಪಡಬೇಡ ಅಂತಾರೆ ಯಾವುದಕ್ಕೂ, ಆಮೇಲೆ ಯಾವುದನ್ನು ನೀವು ಅತಿಯಾಗಿ ದ್ವೇಷಿಸಬೇಡ ಅಂತ ಹೇಳ್ತಾರೆ, ಆಮೇಲೆ ಯಾವುದನ್ನು ನೀನು ಕೋರ್ಕೊಳ್ಬೇಡ ಅಂತ ಹೇಳ್ತಾರೆ. ಅಂದರೆ ಕೋರಿಕೆ ಇರಬಾರ್ದು. ಈಗ ನಾವೇನಾದರೂ ಹೊರ ಕೇಳಕ್ಕೆ ಹೋಗ್ತೀವಿ, ನನಗೇನಕ್ಕೆ ನನ್ನ ಮಗನಿಗೆ ಕೆಲಸ ಸಿಕ್ಕಲಿಲ್ಲ ಅಂದರೆ ನನ್ನ ಮಗನಿಗೆ ಕೆಲಸ ಕೊಡಿಸು ಅಂತ ಹೋಗ್ತೀವಿ, ಅಥವಾ ನಮ್ಮ ಮಗಳಿಗೆ ಮದುವೆ ಆಗಲಿಲ್ಲ ಅಂದರೆ ನಾವು ಬೇಗ ಮದುವೆ ಆಗಲಿ ಅಂತ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಹೇಳಿರೋದೇನು ಭಕ್ತಿ ಯೋಗದಲ್ಲಿ, ಯಾವುದನ್ನು ನೀನು ಕೋರ್ಕೊಳ್ಬಾರ್ದು, ಕೋರಿಕೆ ಇರಬಾರ್ದು ಅಂತಕ್ಕಂಥದ್ದು. ಅದ್ರ ಮುಂದುವರೆದ ಭಾಗ ಏನು ಹೇಳ್ತಾರೆ ಅಂದರೆ,
ಶುಭ ಅಶುಭ ಫಲಗಳೇನಿವೆ ಮತ್ತು ಎಲ್ಲರನ್ನೂ ಸಮನಾಗಿ ಕಾಣ್ತಕ್ಕಂಥ ಒಂದು ಭಾವ ಇದೆಯಲ್ಲ, ಆ ಭಾವ ಈಸ್ ಎ ಭಕ್ತಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆ. ಅಂದರೆ ಇದನ್ನೆಲ್ಲ ನಾವು ಗಮನಿಸ್ತಾ ಬಂದರೆ ಈ ಭಕ್ತಿ ಅಂತಕ್ಕಂಥದ್ದನ್ನು ನಾವು ಈ ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವ, ಅಥವಾ ಸುಮ್ಮನೆ ಒಂದು ಕ್ಯಾಶುಯಲಾಗಿ ಹೋಗಿ ಅಥವಾ ಏನೋ ಒಂದು ಮಂಗಳಾರತಿ ಅಥವಾ ಒಂದು ತೆಂಗಿನಕಾಯಿ ಹೊಡ್ಕೊಂಡು ನಾವು ಬರ್ತಾ ಇದ್ದೀವ, ಅಥವಾ ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಒಂದೊಂದು ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇಲ್ಲದೇ ಇರತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದೇ ಆದರೆ ನಾವು ಸರಿಯಾದ ಭಕ್ತಿ ಯಾವುದು ಅಂತಕ್ಕಂಥದ್ದು ಈ ಥರ ನಾವು ಅರ್ಥ ಮಾಡ್ಕೊಂಡಾಗ ಆಗ ನಮಗೆ ಗೊತ್ತಾಗುತ್ತೆ. ಈಗ ನಾವೇ ದೈವ ಅನ್ನೋ ಸಂಕಲ್ಪನ, ಅಥವಾ ನಾವು ದೇವರನ್ನ ಯಾವ ಥರ ನಾವು ನೋಡಬೇಕು, ದೇವರನ್ನ ಯಾವ ಥರ ಪ್ರೀತಿ ಮಾಡಬೇಕು ಅಂತಕ್ಕಂಥದ್ದು. ದೇವರನ್ನ ಪ್ರೀತಿ ಮಾಡೋದು ಅಂದರೆ ಈಗ ಒಂದು ಪ್ರೀತಿ ಮಾಡ್ತಕ್ಕಂಥದ್ದು ಅಷ್ಟೇ ಈಸಿ ಅಲ್ಲ, ತುಂಬ ಸುಲಭ ಎಲ್ಲದಕ್ಕಿಂತ, ಬಟ್ ಅಷ್ಟೇ ಕಷ್ಟ. ಈಗ ಒಂದು ವ್ಯಕ್ತಿನ ನೀವು ಒಂದು ಪ್ರೀತಿ ಮಾಡಿದಾಗ ಏನಾಗುತ್ತೆ, ಕಣದಲ್ಲೂ ಸಹ ಅದೇ ವ್ಯಕ್ತಿನ ಹೆಂಗೆ ಕಾಣಿಸೋದು ಅಥವಾ ಯೋಚನೆ ಮಾಡೋದು, ಥಿಂಕಿಂಗು ಎಲ್ಲ ಏನಿದೆಯೋ ಆ ವ್ಯಕ್ತಿ ಮೇಲೇ ನಮ್ಮ ಒಂದು ಪ್ರಭಾವ ಇರುತ್ತೆ. ಈಗ ನಾನು ಯಾರನ್ನ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂದರೆ 24/7 ಸಹ ಅದೇ ಕಡೆ ಥಿಂಕಿಂಗ್ ಇರುತ್ತೆ, ಅದೇ ಕಡೆ ನನ್ನ ಭಾವ ಇರುತ್ತೆ, ಅದನ್ನೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಈ ಥರ ಚಿಂತನೆಯನ್ನು ದೇವರಿಗೆ ನೀವು ಮಡುಪು ಆಗಿರ್ತಕ್ಕಂಥದ್ದೇ ಆದರೆ ಅದು ಭಕ್ತಿ ಅಂತಕ್ಕಂಥ ಇಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು. ಅಂದರೆ ದೇವರನ್ನೇ ಸದಾ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ದೇವರನ್ನೇ ಸದಾ ಆ ಭಾವದಲ್ಲೇ ಇರ್ತಕ್ಕಂಥದ್ದು, ಅದರ ಬಗ್ಗೆನೇ ಯೋಚನೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆನೇ ನಾವು ಫೀಲಿಂಗ್ ಆ್ಯಂಡ್ ಎಮೋಷನನ್ನು ಇಟ್ಕೊಳ್ತಕ್ಕಂಥದ್ದು. ಸದಾ ಯಾವುದಾಗ ನಾವು ಇಟ್ಕೊಳ್ತೀವೋ ಅದನ್ನು ನಾವು ಭಕ್ತಿ ಅಂತ ಕರೀತಕ್ಕಂಥದ್ದು ಇದೆ ಮೇಡಮ್. ಎಷ್ಟು ಹಿನ್ನೆಲೆ ಸರ್ ಭಕ್ತಿ ಅನ್ನೋದಕ್ಕೆ. ವೀಕ್ಷಕರಿಗೆ ಅದು ಭಕ್ತಿ ಅಂದರೆ ಏನು ಅನ್ನೋದಕ್ಕೆ ಡೆಫಿನೇಷನ್ ನೋಡಿ, ಯಾರು ಕೂಡ ಸಹ ಈ ಒಂದು ಮಿಸ್ ಮಾಡಬಾರ್ದು. ಭಕ್ತಿ ಅನ್ನೋದು ಎಷ್ಟನೇ ಶತಮಾನದಿಂದ ತೊಗೊಂಡು ಬಂದರು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತದ ಬಗ್ಗೆ ಕೂಡ ಸಹ ಹೇಳ್ಕೊಂಡ್ರು ಸರ್. ಕೊನೆಗೆ ಒಂದೇ ಅಲ್ಟಿಮೇಟ್ ಏನು ಅಂತಂದರೆ ನಮ್ಮನ್ನು ನಾವು ಅರಿಯೋದೆ ನಿಜವಾದದ್ದು. ಅದು ಭಕ್ತಿ ಮಾರ್ಗದಲ್ಲಿ ಹೋಗೋದು, ನಮ್ಮನ್ನು ನಾವು ಅರಿಯೋದು. ಎಲ್ಲರೂ ಹೇಳೋದು ಅದನ್ನೇ, ಆದರೆ ಅದು ಹೇಳ್ತಕ್ಕಂಥ ರೀತಿಗಳಲ್ಲಿ ಮಾತ್ರ ಬದಲಾವಣೆ ಆಗಿರುತ್ತೆ. ನಾವು ಮಾರ್ಗಗಳನ್ನ ಕಂಡುಕೊಂಡಿರೋದು ಬೇರೆ ಬೇರೆ ಆಗಿರುತ್ತೆ ಅನ್ನೋದನ್ನು ಸರ್ ಹೇಳಿದರು. ಸರಿ ಸರ್, ನಾನು ಅದನ್ನು ಒಪ್ಕೋತೀನಿ. ನೀವು ಹೇಳಿದರೆ ತುಂಬ ನನಗೆ ಕ್ಲಾರಿಟಿ ಸಿಕ್ತು, ವೀಕ್ಷಕರಿಗೂ ಸಿಕ್ತು ಅಂದ್ಕೋತೀನಿ. ಎಲ್ಲರಿಗೂ ತುಂಬ ಜನಕ್ಕೆ ಇದು, ಯಾಕಂದರೆ ಧ್ಯಾನಿಗಳಿಗೂ ಕೂಡ ಸಹ ಹೊಸದಾಗಿ ಬಂದಿರೋರಿಗೂ ಇವು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥವ್ರಿಗೂ ಕೂಡ ಸಹ ಇನ್ನೂ ಕನ್ಫ್ಯೂಷನ್ ಎಲ್ಲ ಇರ್ತೀವಿ ನಾವು. ಭಕ್ತಿ ಯಾಕೆ ಭಕ್ತಿ ಬಿಟ್ಟು ನಾವು ಮುಕ್ತಿಗೆ ಬರ್ತೀವಿ, ಅದು ಅಂದರೆ ಪತ್ರಿಜಿ ತುಂಬ ಈಸಿಯಾಗಿ ಹೇಳಿದ್ದಾರೆ. ಆದರೂ ಕೂಡ ಸರ್ ನಮ್ಮಲ್ಲಿ ಮನುಷ್ಯನಿಗೆ ಮನಸ್ಸು ಚಂಚಲ ಅಲ್ಲ ಸರ್, ಮರ್ಕಟ ಮನಸ್ಸಲ್ಲ. ಯಾಕೆ ಹಿಂಗಿದೆ, ಸುಮ್ಮನೆ ಅನ್ನೆಸೆಸರಿ ನಾವು ಮನಸ್ಸಲ್ಲಿ ಬಿಟ್ಕೊಂಡು ಅದು ಹುಳ ಬಿಟ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿನೇ ಭಕ್ತಿ ಮಾರ್ಗ ಮುಕ್ತಿ ಮಾರ್ಗ ನಮಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.